ನಮಸ್ಕಾರ ಸ್ನೇಹಿತರೆ, ನಿನ್ನೆ ಭಾರತ ದೇಶಕ್ಕೆ ಒಂದು ಐತಿಹಾಸಿಕವಾದಂತಹ ದಿನ ಅಂತೇಳಿ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಈ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಇದಕ್ಕೆ ಸಂಬಂಧಪಟ್ಟಂತ ಮಸೂದೆ ನಿನ್ನೆ ರಾಜ್ಯಸಭೆಯಲ್ಲಿ ಕ್ಲಿಯರ್ ಆಗಿದೆ. ಅಂದ್ರೆ ಅದಕ್ಕೆ ಬಹುಮತ ಸಿಕ್ಕಿ ಆ ಬಿಲ್ ನ ಪಾಸ್ ಮಾಡಿದ್ದಾರೆ. ಮೊನ್ನೆ ಲೋಕಸಭೆಯಲ್ಲಾಯ್ತು, ನಿನ್ನೆ ರಾಜ್ಯಸಭೆಯಲ್ಲಿ ಕೂಡ ಇದು ಕ್ಲಿಯರ್ ಆಗಿದೆ. ಈಗ ಈ ಕಾಯ್ದೆಗೆ ರಾಷ್ಟ್ರಪತಿಯವರ ಸಿಗ್ನೇಚರ್ ಆಗಬೇಕು. ಅದಾದ್ಮೇಲೆ ಅದು ಕಾನೂನಾಗಿ ಚಲಾವಣೆಗೆ ಬರ್ತದೆ. ಇಷ್ಟರೊಳಗಡೆ ಹಲವಾರು ಜನ ಮಾತಾಡ್ತಾ ಇದ್ರು, ನಾವು ಕೋರ್ಟಿಗೆ ಹೋಗ್ತೇವೆ, ಇದನ್ನ ಪ್ರಶ್ನೆ ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವ್ರು ಮಾಡ್ತಾರೆ, ಮಾಡ್ಲಿ, ಅದು ಬೇರೆ, ಅದು ಕೊನೆ ಕೋರ್ಟಲ್ಲಿ ತೀರ್ಮಾನ ಆಗ್ತದೆ. ಆದ್ರೂ ಕೂಡ ಮೇಲ್ನೋಟಕ್ಕೆ ಏನ್ ಅನ್ಸ್ತದೆ ಅಂದ್ರೆ, ಸಾಮಾನ್ಯವಾಗಿ ಇಂಥ ಕಾನೂನುಗಳು ಲೋಕಸಭೆಯಿಂದ ಪಾಸ್ ಆಗಿ ಬಂದಾಗ ಕೋರ್ಟ್ ಕೂಡ ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ಒಪ್ಪೋದಿಲ್ಲ. ಅಂದ್ರೆ ಮೇಲ್ನೋಟಕ್ಕೆ ಇದು ಸರಿಯಾಗಿ ಇರ್ತದೆ ಅಂತೇಳಿ ಹೇಳಿ ಕೋರ್ಟಲ್ಲಿ ಕೂಡ ಇದು ಸಾಮಾನ್ಯವಾಗಿ ಕ್ಲಿಯರ್ ಆಗಿ ಹೋಗ್ತದೆ. ಅದು ಮುಂದಿನ ದಿನಗಳಲ್ಲಿ ನಡೀತದೆ, ನೋಡೋಣ ಏನೆಲ್ಲ ಆಗ್ತದೆ ಅಂತೇಳಿ. ಈಗಾಗಲೇ DMK ಪಕ್ಷದವ್ರು ನಿನ್ನೆನೆ ಒಂದು ನಿರ್ಧಾರವನ್ನು ತಗೊಂಡ್ಬಿಟ್ಟಿದ್ದಾರೆ, ಇದನ್ನ ನಾವು ಪ್ರಶ್ನೆ ಮಾಡ್ತೇವೆ ಅಂತೇಳಿ. ಅದೇ ರೀತಿಯಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅವರು ಕೂಡ ಹೇಳಿದ್ದಾರೆ, ನಾವು ಇದನ್ನ ಪ್ರಶ್ನೆ ಮಾಡ್ತೇವೆ ಅಂತೇಳಿ. ನಂತರ OIC ಇದ್ದಾರೆ, ಈಗ ಗೊತ್ತಲ್ಲ, ಹಲವಾರು ಜನ ಇದ್ದಾರೆ, ಹಲವಾರು ಸಂಘ ಸಂಸ್ಥೆಗಳಿದೆ, ಇವರೆಲ್ಲರೂ ಕೂಡ ಕೋರ್ಟ್ ಬಾಗಿಲನ್ನ ತಟ್ತಾರೆ. ಇದ್ರ ಮಧ್ಯದಲ್ಲಿ ಈ ಐತಿಹಾಸಿಕವಾದಂತಹ ಈ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಜಾರಿಗೆ ತಂದಿರೋದ್ರಿಂದ ಏನೆಲ್ಲ ಬದಲಾವಣೆಗಳಾಗ್ತದೆ, ಅದೇ ರೀತಿಯಲ್ಲಿ ಇದರಿಂದಾಗಿ ಏನೆಲ್ಲ ಅನಾನುಕೂಲಗಳಿದ್ದಿತ್ತು, ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಪ್ರಯತ್ನಿಸ್ತೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಿದ್ದೇನೆ. ಸ್ನೇಹಿತರೆ, 2 ದಿನಗಳಿಂದ ವಕ್ಫಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆಗಳು ನಡೀತಾ ಇತ್ತು. ಆದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಒಮ್ಮೆ ಮುಗ್ದ ಮೇಲೆ ಇದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದೆ. ಇವತ್ತಿನಿಂದ ಶುರು ಮಾಡ್ತಾ ಇದ್ದೇನೆ, ಯಾಕಂದ್ರೆ ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡು ಹೋಗ್ತೇನೆ. ಬಹಳಷ್ಟು ವಿಷಯಗಳಿದೆ ಈ ಚರ್ಚೆ ಸಂದರ್ಭದಲ್ಲಿ ನಡೆದಿರುವಂತಹದ್ದು, ಎಲ್ಲದನ್ನು ನಾನು ಹೇಳ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನಿಸ್ತೇನೆ. ಬಹುಶಃ ನಿಮ್ಗೆ ಖಂಡಿತವಾಗಿ ಬೋರ್ ಆಗದೆ ಇರೋ ರೀತಿಯಲ್ಲಿ ಹೇಳ್ತೇನೆ ನಾನು. ಸ್ನೇಹಿತರೆ, ವಕ್ಫ್ ಬಗ್ಗೆ ಹೇಳೋದಾದ್ರೆ, ಈ ಕಾನೂನು ಯಾಕೆ ಬಂತು? 1913ರಲ್ಲಿ ಇದನ್ನ ಜಾರಿಗೆ ತರಲಾಯ್ತು. ಅಂದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವರು ಮುಸಲ್ಮಾನರು ಇರ್ತಾರೆ, ಅವರಿಗೆ ಕೊನೆಗೆ ನಮ್ಮ ಭೂಮಿಯನ್ನ ಬಡವರ ಕಲ್ಯಾಣಕ್ಕಾಗಿ ದಾನ ಮಾಡಬೇಕು ಅಂತ ತಗೊಂಡಿರ್ತದೆ. ಅದಕ್ಕಾಗಿ ಈ ವಕ್ಫ್ ಬೋರ್ಡ್ ಅನ್ನೋದು ಸ್ಥಾಪನೆಗೊಳ್ತು. ಇದನ್ನ ಬ್ರಿಟಿಷರು ಪ್ರಾರಂಭ ಮಾಡಿದ್ದು. ಹಾಗಾಗಿ ಬಹಳಷ್ಟು ಜನ ತಮ್ಮ ಭೂಮಿಯನ್ನ ದಾನ ಮಾಡ್ತಾ ಇದ್ರು. ಅವರ ಉದ್ದೇಶ ಏನಿತ್ತು, ಒಳ್ಳೆ ಕೆಲಸಕ್ಕೆ ಈ ಭೂಮಿ ಉಪಯೋಗ ಆಗಬೇಕು ಅಂತೇಳಿ. ಅಂದ್ರೆ ಮುಸಲ್ಮಾನರಿಗೆ ಶಾಲೆಗಳನ್ನ ಕಟ್ಕೊಡೋದು, ಅದೇ ರೀತಿಯಲ್ಲಿ ಆಸ್ಪತ್ರೆಗಳನ್ನ ಕಟ್ಟೋದು, ಅಥವಾ ಬಡ ಮುಸಲ್ಮಾನರಿಗೆ ಮನೆಗಳನ್ನ ಕಟ್ಕೊಡೋದು, ಇದಕ್ಕಾಗಿ ಈ ಭೂಮಿಯನ್ನ ನಾವು ಕೊಡ್ತಾ ಇದ್ದೇವೆ ಅಂತೇಳಿ ಹೇಳಿರ್ತಾರೆ. ಅದೇ ರೀತಿಯಲ್ಲಿ ಭೂಮಿಯನ್ನ ಕೊಟ್ಟಿರ್ತಾರೆ. ಆಗ ಅದಕ್ಕೊಂದು ವ್ಯವಸ್ಥೆ ಆಗ್ಬೇಕಲ್ಲ, ಸೊ ಒಂದು ಬೋರ್ಡ್ ಅನ್ನ ಮಾಡಿದ್ರು. ಬೋರ್ಡ್ ಆದ್ಮೇಲೆ ಅದಕ್ಕೊಂದಿಷ್ಟು ಮೆಂಬರ್ಸ್ ಆದ್ಮೇಲೆ ಈ ಜಾಗಗಳನ್ನ ನೋಡ್ಕೊಳ್ಳಿಕ್ಕೆ ಒಬ್ಬ ಮ್ಯಾನೇಜರ್, ಆತನಿಗೆ ಮುತುವಾಲಿ ಅಂತ ಹೇಳ್ತಾರೆ. ಈ ಮ್ಯಾನೇಜರ್ ಆಸ್ತಿಗಳನ್ನ ನೋಡ್ಕೊಳ್ತಾ ಇರ್ತಾನೆ. ಈ ರೀತಿ ನಡ್ಕೊಂಡು ಬರ್ತಾ ಇತ್ತು. ನಂತರ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇದಕ್ಕೆ ಹಲವಾರು ಬದಲಾವಣೆಗಳನ್ನ ತಂದ್ರು. ಅದಾದ್ಮೇಲೆ 2013ರಲ್ಲಿ ಇದಕ್ಕೆ ವಿಶೇಷ ಅಧಿಕಾರವನ್ನು ಕೊಟ್ಬಿಟ್ರು ಕಾಂಗ್ರೆಸ್ ಸರ್ಕಾರದವರು. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ದೇಶದಲ್ಲಿ ಆಡಳಿತ ವಿರೋಧಿ ಅಲೆ ಇದ್ದಿತ್ತು. 10 ವರ್ಷ, ಅಂದ್ರೆ 2004ರಿಂದ 2014ರವರೆಗೆ UPA ಸರ್ಕಾರ ಇತ್ತು. ಈ UPA ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಆಗಿದ್ದಂತಹ ಸೋನಿಯಾ ಗಾಂಧಿ ಅವರು, ದಯವಿಟ್ಟು ಕ್ಷಮಿಸಿ, ಸೋನಿಯಾ ಗಾಂಧಿ ಅವರಲ್ಲ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು. ಈ ಸಂದರ್ಭದಲ್ಲಿ ಹಲವಾರು ಭ್ರಷ್ಟಾಚಾರಗಳು ನಡೆದಿತ್ತು. ಅಂದ್ರೆ ಅತ್ಯಂತ ವೀಕ್ ಆಗಿರುವಂತಹ ಪ್ರೈಮ್ ಮಿನಿಸ್ಟರ್ ಯಾರು ಇದ್ರೆ ಅದನ್ನು ಮನಮೋಹನ್ ಸಿಂಗ್ ಅಂತೇಳಿ ಹೇಳ್ತಾರೆ. ನಿಮ್ಗೆ ಗೊತ್ತಿದೆಯಲ್ಲ ಇವ್ರು ಯಾವ ರೀತಿ ಅಂತೇಳಿ. ಇವ್ರು ಮಾತಾಡ್ತಾ ಇರಲಿಲ್ಲ, ಏನಿದ್ರು ಸೈಲೆಂಟ್ ಆಗಿ ಕೂತ್ಕೊಳ್ತಾ ಇದ್ರು. ಏನಿದ್ರು ಇವ್ರ ಪರವಾಗಿ ನಿರ್ಧಾರಗಳನ್ನ ತಗೊಳ್ತಾ ಇದ್ದಿದ್ದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ. ನಿಮ್ಗೆ ಗೊತ್ತಿದೆ ಏನೆಲ್ಲ ನಡೆದಿದೆ ಅಂತೇಳಿ ಆ ಸಂದರ್ಭದಲ್ಲಿ. ಹಾಗಾಗಿ ಆಡಳಿತ ವಿರೋಧಿ ಅಲೆ ಇತ್ತು. ಇದರಿಂದಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಾಗಿತ್ತು, ನಾವು ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದು ಬಹಳಷ್ಟು ಕಷ್ಟ ಇದೆ ಅಂತೇಳಿ. ಹಾಗೆ ಇವರು ಮಾಡಿರುವಂತಹ ಒಂದು ಬಹುದೊಡ್ಡದಾದಂತಹ ಕೆಲಸ ಏನು ಅಂತ ಹೇಳಿದ್ರೆ, ಮುಸಲ್ಮಾನರನ್ನ ನಾವು ಓಲೈಸ್ಕೊಳ್ಬೇಕು, ಮುಸಲ್ಮಾನರನ್ನ ನಮ್ಮ ತೆಕ್ಕೆಗೆ ತಗೊಳ್ಬೇಕು, ಅಂದ್ರೆ ಅವ್ರಿಗೆ ಏನಾದ್ರು ವಿಶೇಷವಾದಂತಹ ಗಿಫ್ಟ್ ಅನ್ನ ಕೊಡ್ಬೇಕು ಅಂತೇಳಿ ನಿರ್ಧಾರ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಕರೆದು ಒಂದು ಮಾತಾಡಿ ಎಲ್ಲ ಮಾಡಿ, ದೆಹಲಿಯಲ್ಲಿರುವಂತಹ ಒಂದು 123 ಪ್ರಾಪರ್ಟೀಸ್ ಅನ್ಸ್ತದೆ, ಅದನ್ನ ಇವರಿಗೆ ದಾನವಾಗಿ ಕೊಟ್ಬಿಟ್ರು. ಅಂದ್ರೆ ವಕ್ಫ್ಗೆ ಅಂತ ಹೇಳ್ಕೊಂಡು ದಾನ ಕೊಟ್ಬಿಟ್ರು ಸರ್ಕಾರದಿಂದ. ನಂತರ ಈ ವಕ್ಫ್ ಆಕ್ಟಿಗೆ ಒಂದು ತಿದ್ದುಪಡಿಯನ್ನ ಕೂಡ ತಂದ್ರು. ಈ ತಿದ್ದುಪಡಿ ಪ್ರಕಾರ ಇವರಿಗೆ ವಿಶೇಷ ಅಧಿಕಾರವನ್ನು ಕೊಟ್ಟರು. ಯಾವುದೇ ಜಾಗ ಆಗ್ಲಿ, ಆ ಜಾಗವನ್ನ ಇವರು ನಮ್ಮ ಹೆಸರಿಗೆ ಮಾಡ್ಕೋಬಹುದು. ಅಂದ್ರೆ ಅದು ಹೇಳ್ಬೋದು, ಇಂಥವ್ರು ನಮ್ಗೆ ಹೇಳಿದ್ದಾರೆ ಈ ಜಾಗ ನಿನಗೆ ಅಂತೇಳಿ, ಆದ್ರಿಂದ ಇದು ನಮ್ಗೆ ಸೇರಿದ್ದು, ವಕ್ಫಿಗೆ ಸೇರಿದ್ದು ಅಂತ ಕೊಂಡು ಹೇಳಿದ್ರೆ ಆಯ್ತು, ಮುಗೀತು ಅಷ್ಟೇ. ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇರ್ಬೇಕಂತೇಳಿ ಇಲ್ಲ. ಆದ್ರೆ ಆ ಜಾಗದ ಓನರ್ ಏನಾದ್ರು ಇಲ್ಲ ಇದು ನನ್ನದ್ ಜಾಗ ಅಂತೇಳಿ ಹೇಳಿದ್ರೆ, ಆಯ್ತಪ್ಪ ನಿನ್ ಡಾಕ್ಯುಮೆಂಟ್ ತಗೊಂಡ್ ಬಾ ಅಂತೇಳಿ ಹೇಳಿ, ಇವ್ರದ್ದೊಂದು ಟ್ರಿಬ್ಯುನಲ್ ಇರ್ತದೆ, ಅಲ್ಲೋಗಿ ಆತ ಡಾಕ್ಯುಮೆಂಟ್ಸ್ ತೋರಿಸ್ಬೇಕು. ಡಾಕ್ಯುಮೆಂಟ್ಸ್ ತೋರಿಸಿದ್ರು ಕೂಡ ಆತನಿಗೆ ಅದನ್ನ ಕೊಡೋದಿಲ್ಲ ಅವರು, ಯಾಕಂದ್ರೆ ಇವ್ರದ್ದೇ ಟ್ರಿಬ್ಯುನಲ್ ಇರೋದು ಯಾವ್ದು ಇವರೇ. ಹಾಗಾಗಿ ಆ ಜಾಗ ಆತ ಪರ್ಮನೆಂಟ್ ಆಗಿ ಕಳ್ಕೊಂಡ್ಬಿಡ್ತಾ ಇದ್ದ. ಅಂದ್ರೆ ಯಾವ್ದಾದ್ರು ಒಂದು ಜಾಗದ ಮೇಲೆ ವಕ್ಫ್ ಆಸ್ತಿ ಅಂತೇಳಿ ಬಂತು ಅಂದ್ರೆ ಅದು ಮುಗೀತು, ಯಾರು ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಈ ಸಂದರ್ಭದಲ್ಲಿ ತಂದ್ರು. ಅದರ ಫಲಶ್ರುತಿ ಏನು? 1913ರಿಂದ 2013ವರೆಗೆ ಹೆಚ್ಚು ಕಡಿಮೆ 14 ಲಕ್ಷ ಎಕರೆ ಭೂಮಿ ವಕ್ಫ್ ಆಡಳಿತದಲ್ಲಿ ಇದ್ದಿತ್ತು. ನಂತರ ಅದು 2014ರಿಂದ 2024ರವರೆಗೆ ಹೆಚ್ಚು ಕಡಿಮೆ ಅದು ಡಬಲ್ ಆಗಿ ಬಿಡ್ತು ಅಂತೇಳಿ ಹೇಳ್ತಾರೆ. ಅಂದ್ರೆ
ಈಗ 39 ಲಕ್ಷ ಎಕರೆನೋ ಅಥವಾ 40 ಲಕ್ಷ ಎಕರೆವರೆಗೆ ಟೋಟಲ್ ಭೂಮಿ ಅವ್ರ ಹತ್ರ ಇದೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಇವ್ರು ಎಷ್ಟು ಭೂಮಿಯನ್ನ ಕಬಳಿಸ್ಕೊಂಡಿದ್ರು ಅಂತೇಳಿ. ಇವ್ರು ಕೇವಲ ಖಾಲಿ ಜಾಗಗಳಿಗೆ ಮಾತ್ರ ಇವ್ರು ಬೇಲಿ ಹಾಕ್ಲಿಕ್ಕೆ ಹೋಗಿಲ್ಲ, ಅದಕ್ಕೆ ಬದಲಾಗಿ ಬಹಳಷ್ಟು ಜಾಗಗಳನ್ನ ನಮ್ದು ಅಂತ ತಗೊಂಡು ಕ್ಲೈಮ್ ಮಾಡ್ಕೊಂಡು ಹೋದ್ರು. ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದಿರೋದು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಲವಾರು ರೈತರ ಭೂಮಿಯನ್ನ ವಕ್ಫ್ ಭೂಮಿ ಅಂತ ತಕೊಂಡು ತೋರಿಸಿದ್ರು. ನಂತರ ನಡೆದಂತ ಗಲಭೆ, ನಂತರ ಏನೆಲ್ಲ ಆಯ್ತು ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ನಾ ಹೇಳಲಿಕ್ಕೆ ಹೋಗಲ್ಲ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇವರು ದೆಹಲಿಯಲ್ಲಿ ಹೆಚ್ಚು ಕಡಿಮೆ 77% ಜಾಗ ಏನಿದೆ, ಅಂದ್ರೆ ದೆಹಲಿ ರಾಜ್ಯದ ನಾನು ಹೇಳ್ತಿರೋದು, ಇದಿಷ್ಟು ವಕ್ಫಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಈಗ ಈ ರೀತಿಯಾದಂತಹ ಆಟೋಟೋಪಕ್ಕೆ ಬ್ರೇಕ್ ಹಾಕಬೇಕು ಅಂದ್ರೆ ಏನ್ ಮಾಡಬೇಕು? ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಆಕ್ಟ್ ಅನ್ನ ತರಬೇಕು, ಅಂದ್ರೆ ತಿದ್ದುಪಡಿಯನ್ನ ತರಬೇಕು. ಈ ತಿದ್ದುಪಡಿ ತರಲಿಕ್ಕೂ ಕೂಡ ನಿಮ್ಗೆ ಗಟ್ಸ್ ಇರ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಮುಸಲ್ಮಾನರನ್ನ ಮಿಸ್ಗೈಡ್ ಮಾಡೋದು ಬಹಳಷ್ಟು ಸುಲಭ. ಯಾರೋ ಒಬ್ಬ ಏನೋ ಒಂದು ಸುದ್ದಿ ಹಬ್ಬಿಸ್ಬಿಡ್ತಾನೆ, ತಕ್ಷಣ ಇವರು ರಸ್ತೆಗೆ ಇಳಿದ್ಬಿಡ್ತಾರೆ. ಈ ಅಸ್ತ್ರವನ್ನ ಮುಖ್ಯವಾಗಿ ವಿರೋಧ ಪಕ್ಷ ಅಂದ್ರೆ ಕಾಂಗ್ರೆಸ್ ಮತ್ತು ಉಳಿದವರು ಚೆನ್ನಾಗಿ ಯೂಸ್ ಮಾಡ್ಕೊಂತ ಇದ್ರು. TMC ಇರ್ಬೋದು ಅಥವಾ ಲಲ್ಲು ಪ್ರಸಾದ್ ಯಾದವ್ ಅವರ ಪಕ್ಷ ಇರ್ಬೋದು, ಹಾಗೆ ಹಲವಾರು ಪಕ್ಷಗಳಿದೆ. ಇವರೆಲ್ಲರೂ ಕೂಡ ಮುಸಲ್ಮಾನರನ್ನು ತುಂಬಾ ಚೆನ್ನಾಗಿ ಒಂದ್ ರೀತಿ ಟೂಲ್ ಕಿಟ್ ಅಂತ ಹೇಳ್ತಾರಲ್ಲ, ಆ ರೀತಿ ಉಪಯೋಗಿಸ್ಕೊಂತ ಇದ್ರು. ಏನಾಗ್ತಾ ಇದೆ, ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಇವರು ಗಲಭೆ ಎಬ್ಬಿಸ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಕಲ್ಲು ತೂರಾಟ ಇದೆಲ್ಲ ಮಾಮೂಲಾಗಿ ಮಾಡ್ಕೊಂಡು ಬರ್ತಾ ಇದ್ರಲ್ಲ, ಇದರಿಂದಾಗಿ ಬಹಳಷ್ಟು ಪಕ್ಷಗಳು ಕೂಡ ಹೆದರ್ಸ್ತಾ ಇದ್ರು. ಒಂದ್ ವೇಳೆ ನೀವು ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನಾದ್ರು ತರಲಿಕ್ಕೆ ಹೊರಟ್ರಿ ಅಂತ ಹೇಳಿದ್ರೆ ದೇಶದಲ್ಲಿ ಬಹುದೊಡ್ಡದಂತ ಗಲಭೆ ಆಗ್ತದೆ, ಬಹುದೊಡ್ಡದಂತ ರಕ್ತಪಾತ ನಡೆದು ಹೋಗ್ತದೆ, ಸಂಪೂರ್ಣ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಆಗ್ತದೆ. ಈ ರೀತಿಯಾಗಿ ಹೆದರ್ಸ್ಕೊಂಡು ಬರ್ತಾ ಇದ್ರು. ಆದ್ರೆ ನೋಡೋಣ, ಒಂದು ಕೈ ನೋಡೋಣ ಅಂತೇಳಿ ಹೇಳಿ ಕೇಂದ್ರ ಸರ್ಕಾರ ಈ ಒಂದು ಅಮೆಂಡ್ಮೆಂಟ್ ಬಿಲ್ಗೆ ಕೈ ಹಾಕ್ತು. ಇದೇ ರೀತಿಯಲ್ಲಿ ಈ ಹಿಂದೆ ಕೆಲವೊಂದು ಘಟನೆಗಳು ಕೂಡ ನಡೆದಿದೆ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕಾಶ್ಮೀರದಲ್ಲಿ 370ನೇ ವಿಧಿ ಏನಿತ್ತು, ಈ 370ನೇ ವಿಧಿಯನ್ನ ಇಟ್ಕೊಂಡು ಅಲ್ಲಿ ಯಾವ ರೀತಿ ಆಟ ಆಡ್ತಾ ಇದ್ರು ನಿಮ್ಗೆ ಗೊತ್ತಿದೆ. ಈ 370ನೇ ವಿಧಿಯನ್ನ ಅಬಾಲಿಷ್ ಮಾಡ್ಬೇಕು ಅಂತ ಬಹಳಷ್ಟು ಪ್ರಯತ್ನಗಳು ನಡೀತಾ ಇತ್ತು. ಆದ್ರೆ ಆ ರೀತಿ ಮಾಡ್ಲಿಕ್ಕೆ ಕಾಂಗ್ರೆಸ್ ಬಹುದೊಡ್ಡದಂತ ಅಡ್ಡಿಯಾಗಿತ್ತು. ನಂತರ 2014ರಲ್ಲಿ NDA ಸರ್ಕಾರ ಬಂತಲ್ಲ, ಅಂದ್ರೆ ಬಿಜೆಪಿ ಸರ್ಕಾರ ಬಂದು ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಈ 370ನೇ ವಿಧಿಯನ್ನ ರದ್ದು ಮಾಡ್ಲಿಕ್ಕೆ ಪ್ರಯತ್ನಗಳು ಪ್ರಾರಂಭ ಆಯ್ತು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ, ಈಗ ಅವ್ರ ಮಾಜಿ ಮುಖ್ಯಮಂತ್ರಿ, ಇವ್ರು ನೇರವಾಗಿ ನರೇಂದ್ರ ಮೋದಿ ಅವರಿಗೆ ಚಾಲೆಂಜ್ ಕೂಡ ಮಾಡಿದ್ರು. ಯಾರಾದ್ರೂ ಈ 370ನೇ ವಿಧಿಯನ್ನ ಮುಟ್ಟಿ ನೋಡ್ಲಿ, ಅದನ್ನ ಬದಲಾಯಿಸಲಿ ಪ್ರಯತ್ನ ಪಡ್ಲಿ, ಏನಾಗ್ತದೆ ನೋಡಿ ಅಂತೇಳಿ ಹೇಳ್ಕೊಂಡು ಒಂದ್ ರೀತಿ ಚಾಲೆಂಜ್ ಕೂಡ ಮಾಡಿದ್ರು. ಕೊನೆಗೂ ಅದನ್ನ 2019ರಲ್ಲಿ ಬದಲಾವಣೆ ಮಾಡಿಬಿಟ್ರು. ಈಗ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಈಗ ಅಲ್ಲಿ ಸಂಪೂರ್ಣ ಶಾಂತಿ ಕೂಡ ನೆಲೆಸಿದೆ. ಅದೇ ರೀತಿಯಲ್ಲಿ ಹಲವಾರು ಡೆವಲಪ್ಮೆಂಟ್ಗಳು ನಡೀತಾ ಇದೆ. ನಂತರ ಇವರ ಆಟೋಟೋಪಕ್ಕೆ ಕೂಡ ಬ್ರೇಕ್ ಬಿದ್ಬಿಟ್ಟಿದೆ. ಈಗ ಫಾರೂಕ್ ಅಬ್ದುಲ್ಲಾ ಅವರು ಎಲ್ಲಿದ್ದಾರೆ ಅಂತೇಳಿ ಪತ್ತೆ ಇಲ್ಲ. ಎಲ್ಲೋ ಒಂದೊಂದ್ಸರಿ ಅಲ್ಲಿ ಕಾಣಿಸ್ತಾರೆ, ನಂತರ ಎಲ್ಲ ಹೋಗ್ತಾರೋ ಗೊತ್ತಿಲ್ಲ, ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ. ಇನ್ನೊಂದು ಮುಸಲ್ಮಾನರಿಗೆ ಸಂಬಂಧಪಟ್ಟಂತಹ ಈ ಪರ್ಸನಲ್ ಲಾ, ಕೆಲವೊಂದು ಶರಿಯಾ ಕಾನೂನನ್ನು ಫಾಲೋ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ನಿಕಾ ಮತ್ತೆ ಈ ತಲಾಕ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಸಾಮಾನ್ಯವಾಗಿ ಯಾರಾದ್ರೂ ಡೈವೋರ್ಸ್ ತಗೋಬೇಕು ಅಂತ ಹೇಳಿದ್ರೆ ಕೋರ್ಟ್ ಅಲ್ಲಿ ಹೋಗಿ ಡೈವೋರ್ಸ್ ತಗೋಬೇಕಾಗ್ತದೆ. ಆದ್ರೆ ಇವರಲ್ಲಿ ಬೇರೆ ಇದ್ದೇ ಆದಂತ ವ್ಯವಸ್ಥೆ ಇದೆ. ಕೇವಲ 3 ಬಾರಿ ತಲಾಕ್ ಅಂತ ಹೇಳಿದ ತಕ್ಷಣ ಆ ಮದುವೆ ಮುರಿದು ಬಿತ್ತು ಅಂತೇಳಿ ಲೆಕ್ಕ, ಅಂದ್ರೆ ಡೈವೋರ್ಸ್ ಆಯ್ತು ಅಂತೇಳಿ ಲೆಕ್ಕ. ಅದಾದ್ಮೇಲೆ ಅವ್ರಿಗೆ ಜೀವನಾಂಶ ಕೊಡಬೇಕಾಗಿಲ್ಲ. ಈ ತರ ಬಹಳಷ್ಟು ವಿಷಯಗಳು ಇದೆ. ಹೆಚ್ಚಿನ ಅದಕ್ಕೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಈ ತಲಾಕ್ ವಿಷಯದಲ್ಲೂ ಕೂಡ ಒಂದು ವಿಶೇಷವಾದಂತ ಮಸೂದೆಯನ್ನ ಮಂಡನೆ ಮಾಡಿ ಅದನ್ನ ಕೂಡ ಪಾಸ್ ಮಾಡಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಹಲವಾರು ಜನ ಗಲಭೆಯನ್ನ ಮಾಡಿದ್ರು. ಇಲ್ಲ, ಇದು ನೀವು ಮುಸಲ್ಮಾನರಿಗೆ ಸಂಬಂಧಪಟ್ಟಂತ ಪರ್ಸನಲ್ ಲಾ ಕೈ ಹಾಕ್ತಾ ಇದ್ದೀರಾ, ಇದು ಅಸಂವಿಧಾನಿಕ, ಹಾಗೆ ಹೀಗೆ ಎಲ್ಲದೂ ಹೇಳಿದ್ರು. ಆದ್ರೂ ಕೂಡ ಅದು ಪಾಸ್ ಆಯ್ತು. ನಂತರ ಕೋರ್ಟಲ್ ಕೂಡ ಹೋಗಿ ಪ್ರಶ್ನೆ ಮಾಡಿದ್ರು, ಕೋರ್ಟಲ್ ಕೂಡ ಆ ಕೇಸ್ ಬಿದ್ದೋಯ್ತು. ಈಗ ಏನಾಗಿದೆ, ಈ ತ್ರಿಬಲ್ ತಲಾಕ್ ಅನ್ನೋದು ಕಾನೂನು ಬಾಹಿರ ಆಗಿಬಿಟ್ಟಿದೆ. ಇದರಿಂದಾಗಿ ಸಮಸ್ತ ಮುಸ್ಲಿಂ ಮಹಿಳೆಯರಿಗೆ ಬೆನಿಫಿಟ್ಸ್ ಆಗ್ತಾ ಇದೆ. ಈಗ ಈ ಬಿಲ್ ಪಾಸ್ ಆಗ್ಲಿಕ್ಕೂ ಕೂಡ ಅಷ್ಟೇ ನರೇಂದ್ರ ಮೋದಿ ಮತ್ತು ಅವರ ಸಂಪುಟ ಮತ್ತು ಅವರ ಜೊತೆಗಿದ್ದಂತಹ ಪಕ್ಷಗಳು ಬಹಳಷ್ಟು ಧೈರ್ಯ ವಹಿಸಿ ಈ ಒಂದು ಕಾನೂನನ್ನ ಜಾರಿಗೆ ತಂದ್ರು. ನಂತರ ಇನ್ನೊಂದು CAA ಬಂತು. ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಲ್ಲ ಏನೆಲ್ಲ ನಡೀತು ಅಂತೇಳಿ, ಯಾಕಂದ್ರೆ ವಿಡಿಯೋ ತುಂಬಾ ಉದ್ದಾಗ್ತಾ ಹೋಗ್ತದೆ. ನಂತರ ಅದರ ಎಫೆಕ್ಟ್ ಏನಾಯ್ತು, ಈಗ ಎಲ್ಲರೂ ಅದನ್ನ ಎಂಜಾಯ್ ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಕೂಡ ಬಹುದೊಡ್ಡದಾದ ಪ್ರತಿಭಟನೆಗಳೆಲ್ಲ ನಡೀತು. ಆದ್ರೆ ಆ ಪ್ರತಿಭಟನೆಯಿಂದ ಯಾವುದೇ ಉಪಯೋಗ ಆಗ್ಲಿಲ್ಲ. ಅದೀಗ ಕಾನೂನು ಆಗಿದೆ. ಇದೆಲ್ಲ ನಡೆದ ನಂತರ ಈಗ ವಕ್ಫ್ ಆಕ್ಟ್ ಗೆ ಇವರು ಕೈ ಹಾಕಿದ್ದಾರೆ. ಈ ವಕ್ಫ್ ಆಕ್ಟ್ ಮಂಡನೆ ಮಾಡ್ಲಿಕ್ಕೆ ಹೊರಟಾಗ್ಲೂ ಕೂಡ ಅಷ್ಟೇ ಸಾಧ್ಯವೇ ಇಲ್ಲ, ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇವರಿಗೆ ಮೆಜಾರಿಟಿ ಇಲ್ಲ, ಹಾಗಾಗಿ ಇದು ಬಿದ್ದು ಹೋಗ್ತದೆ ಅಂತೇಳಿ ಹೇಳ್ತಾ ಇದ್ರು. ಇವರೇನಿದ್ರು JDU ಮತ್ತೆ TDP ಸಪೋರ್ಟ್ ನಲ್ಲೇ ಸರ್ಕಾರವನ್ನ ನಡೆಸಬೇಕಾಗಿದೆ. ಇದನ್ನ ಮನಗಂಡಂತಹ ಮುಸ್ಲಿಂ ನಾಯಕರು ನೇರವಾಗಿ ಚಂದ್ರಬಾಬು ನಾಯ್ಡು ಮತ್ತೆ ನಿತೀಶ್ ಕುಮಾರ್ ಇಬ್ಬರಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಒಂದ್ ವೇಳೆ ನೀವೇನಾದ್ರೂ ಈ ಬಿಲ್ಲಿ ಸಪೋರ್ಟ್ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ನಿಮ್ಮನ್ನು ನೋಡ್ಕೊಳ್ತೇವೆ, ಎಲ್ಲಾ ರೀತಿಯಲ್ಲೂ ಹೇಳಿದ್ರು. ಆದ್ರೆ ಎರಡೂ ಪಕ್ಷಗಳು ಈ ಮಸೂದೆ ಪರವಾಗಿ ನಿಂತರು. ಹಾಗಾಗಿ ಮಸೂದೆ ಈಸಿಯಾಗಿ ಪಾಸ್ ಆಯ್ತು. ಇನ್ನೀಗ ಅದು ಕಾನೂನಾಗಿ ಬದಲಾಗಬೇಕಾಗಿದೆ. ಅದು ಕೆಲ ದಿನಗಳಲ್ಲಿ ಆಗೋಗ್ತದೆ. ಮೊನ್ನೆ ಲೋಕಸಭೆಯಲ್ಲಿ ರಾತ್ರಿ 12:17 ಇದರ ಚರ್ಚೆ ನಡೀತು. ನಂತರ ಇದನ್ನ ಮತಕ್ಕೆ ಹಾಕಿ ಇದನ್ನ ಪಾಸ್ ಮಾಡಿದ್ರು. ನಿನ್ನೆ ರಾಜ್ಯಸಭೆಯಲ್ಲಿ ಕೂಡ ಅಷ್ಟೇ
ರಾತ್ರಿ 1:30 ಗಂಟೆವರೆಗೂ ಇದ್ರ ಬಗ್ಗೆ ಚರ್ಚೆ ನಡೆದು ಕೊನೆಗೆ ಇದನ್ನ ಧ್ವನಿ ಮತದ ಮುಖಾಂತರ ಪಾಸ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಮುಂದಿನ ದಿನಗಳಲ್ಲಿ ಅಲ್ಲಿ ಸ್ವಲ್ಪ ಗಲಭೆಗಳು ನಡೆಯುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಈ ಬಿಲ್ಲಿಂದಾಗಿ ಉಪಯೋಗ ಆಗೋದು ಯಾರಿಗೆ? ಒಂದು, ಭೂಮಿ ಕಳ್ಕೊಂಡವರಿಗೆ ಕೂಡ ಬಹಳಷ್ಟು ಉಪಯೋಗ ಆಗ್ತದೆ. ಅಂದ್ರೆ ಅವರ ಭೂಮಿಯನ್ನು ವಾಪಸ್ ಕ್ಲೈಮ್ ಮಾಡ್ಕೋಬಹುದು. ಇವರು ಈಗಾಗಲೇ ಹೆಚ್ಚು ಕಡಿಮೆ 40,000 ಕೇಸ್ಗಳಿದೆ. ನಮ್ಮ ಭೂಮಿಯನ್ನ ಅಕ್ರಮವಾಗಿ ವಕ್ಫ್ ಅಂತ ತೋರಿಸಿದ್ದಾರೆ ಅಂತ ಹೇಳಿಕೊಂಡು ಕೇಸ್ ನಡೀತಾ ಇದೆ. ಇದು ಕೇವಲ ಹಿಂದೂಗಳ ಭೂಮಿ ಅಥವಾ ಕ್ರಿಶ್ಚಿಯನ್ಸ್ ಭೂಮಿ ಅಂತ ಹೇಳ್ಕೊಂಡಲ್ಲ, ಇವರು ಮುಸಲ್ಮಾನರು, ಅದರಲ್ಲೂ ಮುಖ್ಯವಾಗಿ ಬಡ ಮುಸಲ್ಮಾನರ ಭೂಮಿಯನ್ನು ಕೂಡ ಕಬಳಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ 12-13 ಕೇಸ್ ಮುಸಲ್ಮಾನರದ್ದೇ ಇದೆ ಇದ್ರ ಬಗ್ಗೆ. ಆ ಕೇಸ್ಗಳೆಲ್ಲವೂ ಸದ್ಯದಲ್ಲಿ ಇತ್ಯರ್ಥ ಆಗಬಹುದು. ಹಾಗೆ ಹಲವಾರು ಬದಲಾವಣೆಗಳು ಈ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಇಂದ ಅಥವಾ ವಕ್ಫ್ ತಿದ್ದುಪಡಿ ಮಸೂದೆಯಿಂದ ಜಾರಿಗೆ ಬರ್ತದೆ. ಒಂದ್ ವೇಳೆ ಇದೆಲ್ಲದೂ ಜಾರಿಗೆ ಬಂದಾಗ ಈ ವಕ್ಫ್ ನ ಆಸ್ತಿ ಯಾರೆಲ್ಲ ಕಬಳಿಸಿದ್ದಾರೆ ಅದು ಕೂಡ ಹೊರಗಡೆ ಬರ್ತದೆ. ಹಾಗೇನೆ ಮುಂದಿನ ದಿನಗಳಲ್ಲಿ ವಕ್ಫ್ ಆಡಳಿತ ಏನಿದೆ ಅದು ತುಂಬಾ ಪಾರದರ್ಶಕವಾಗಿ ಇರಲಿಕ್ಕೆ ಏನೆಲ್ಲ ಬೇಕೋ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಈ ಅಮೆಂಡ್ಮೆಂಟ್ ಆಕ್ಟ್ ಅಥವಾ ಈ ತಿದ್ದುಪಡಿ ಮಸೂದೆ ಮುಖಾಂತರ ಜಾರಿಗೆ ತರ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಮಸೂದೆ ಸಂಬಂಧಪಟ್ಟಂತೆ ಯಾರೆಲ್ಲ ಬೀದಿಗಿಳಿತಾರೆ, ಏನೆಲ್ಲ ನಡೀತದೆ ಎಲ್ಲವನ್ನೂ ನಾವು ಕಾದು ನೋಡ್ಬೇಕಾಗಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.